ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ನಮ್ಮದು ಇವತ್ತು ಡೇ 3 ಇನ್ ಕೊಲಾಲಂಪುರ ಮಲೇಷ್ಯಾದಲ್ಲಿ. ನಮ್ಮದು ಇವತ್ತು 3ನೇ ದಿನ. ನೆನ್ನೆ ಅಂತೂ ಸಕ್ಕತ್ತಾಗಿತ್ತು ಡೇ. ನೆನ್ನೆ ಬಾಟು ಕೇವ್ಸು ಮತ್ತು ಜೆಂಟಿಂಗ್ ಐಲ್ಯಾಂಡು ಆಸಮ್ ಪ್ಲೇಸ್, ಅದಂತೂ ನನಗೆ ಫುಲ್ ಇಷ್ಟ ಆಯಿತು. ಜಾಗ ತುಂಬ ಚೆನ್ನಾಗಿತ್ತು. ನೆನ್ನೆ ಒಂದಿನ ಆ್ಯಕ್ಚುಲಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಇವತ್ತು ನಾವು ಹೋಗ್ತಾ ಇರೋದು ಸಿಟಿ ಟೂರ್ಗೆ. ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ಒಂದು ಇಂಡಿಯನ್ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಮುಗೀತು. ಈಗ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡಿದ್ದೀವಿ. ನಮ್ಮದು ವೆಹಿಕಲ್ಲು ಬಂದಿದೆ. ಇಲ್ಲಿಂದ ನಾವು ಸಿಟಿ ಟೂರ್ ಹೋಗ್ತೀವಿ. ಇಲ್ಲಿಂದ ನಮ್ಗೆ ಇವತ್ತು ಟ್ವಿನ್ ಟವರು, KL ಟವರು, ಅಕ್ವೇರಿಯಮ್ ಇದೆ. ಇದು 3 ಅಬ್ಸರ್ವೇಷನು ವಿತ್ ಟಿಕೆಟಿಗೆ ನಾವು ಎಕ್ಸ್ಟ್ರಾ ಪೇ ಮಾಡಿದ್ದೀವಿ. ಅಬ್ಸರ್ವೇಷನ್ನು ಏನಿದೆ ಟ್ರಾವೆಲ್ದು ಇದ್ರ ಪ್ರಕಾರ, ಪ್ಯಾಕೇಜ್ ಪ್ರಕಾರ ಅದಿದೆ. ಎಕ್ಸ್ಟ್ರಾ ಟಿಕೆಟ್ ನಾವು ಪೇ ಮಾಡಿದ್ದೀವಿ. ಟಿಕೆಟ್ ಏನು ಎಷ್ಟು ಅಂತ ಡೀಟೇಲ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಬ್ರೇಕ್ಫಾಸ್ಟ್ ಉಪ್ಪಿಟ್ಟು, ಫ್ರೈಡ್ ರೈಸ್, ಇದು ನಾನ್ ವೆಜ್ ನೂಡಲ್ಸ್, ಎಗ್ ಆಮ್ಲೆಟ್, ದಿಸ್ ಈಸ್ ಚಿಕನ್, ಗ್ರೀನ್ ಆ್ಯಪಲ್, ಬ್ರೆಡ್ ಟೋಸ್ಟ್. ಸೊ ಈ ಪ್ಲೇಸ್ ಬಂದು ಚಿನ್ಹೂ ಟೆಂಪಲ್ ಅಂತ ಹೇಳಿ ಈ ಥರ ಇದೆ. ಸೊ ಇಲ್ಲಿ ಬಂದು ಇಲ್ಲಿ ಯಾರಿದ್ದಾರೆ ಚೈನೀಸ್ ಅವರು ಈ ಟೆಂಪಲಲ್ಲಿ ಮದುವೆ ಆಗ್ತಾರಂತೆ. ನನಗೆ ಆ ಗೈಡ್ ಹೇಳಿದ ಪ್ರಕಾರ, ನಾನು ಸ್ವಲ್ಪ ಯೂಟ್ಯೂಬಲ್ಲಿ ನೋಡಿದೆ, ಇಲ್ಲಿ ಜಾಸ್ತಿ ಮ್ಯಾರೇಜಸ್ ಆಗುತ್ತೆ. ಇದು ನಮ್ಮದು ಫಸ್ಟ್ ಪ್ಲೇಸು ಇದೇನೆ ಇವತ್ತು ಸಿಟಿ ಟೂರಲ್ಲಿ. ಇದನ್ನು ಎಕ್ಸ್ಪ್ಲೋರ್ ಮಾಡೋಣ. ಆರ್ಕಿಟೆಕ್ಚರ್ ನೋಡಿ ಎಷ್ಟು ಚೆಂದ ಇದೆ. ಇದು ಒಳಗಡೆ ಹೋಗೋಣ, ಏನಿದೆ ಚೆಕ್ ಮಾಡೋಣ. ಮ್ಯಾರೇಜ್ ನಡೀತಾ ಇದೆ ಇಲ್ಲಿ. ಇವ್ರ ಪ್ರಕಾರ ನಾವು ಇದು ಚೌಟ್ರಿ ಇವ್ರಿಗೆ, ನಮ್ದು ಹೆಂಗೆ ಇದಿರುತ್ತೆ ಆ ಥರ. ಸೊ ಜಸ್ಟ್ ಮ್ಯಾರಿಡ್ ಆಗಿರೋ ಕಪಲ್ ಇವರು. ಚೆನ್ನಾಗಿದ್ದಾರೆ. ಹುಡುಗಂಗೆ ಮೋಸ್ಟ್ಲಿ ಒಂಚೂರು ವಯಸ್ಸಾಗ್ಬಿಟ್ಟದೆ. ಹುಡುಗಿ ಚೆನ್ನಾಗವಳೆ. ಇವ್ರ ಕಡೆ ಇಷ್ಟೇ ಮದುವೆ, ಒಂದು ಸರ್ಟಿಫಿಕೇಟ್, ಒಂದು ರಿಂಗ್ ಅಷ್ಟೇ, ಮುಗಿದೋಯ್ತು. ಹೊಸ ಮದುವೆ ಏನು, ಹೊಸ ಮದುವೆ ಗಂಡು. ಇವರಲ್ಲ, ಇವರು. ಅಂದರೆ ಈ ಥರ ಇದೆ ಟೆಂಪಲ್. ವೆರಿ ನೈಸ್, ಚಂದ ಇದೆ. ಡೆಕೋರೇಷನ್ ಮಾಡಿದ್ದಾರೆ. ಡೆಕೋರೇಷನ್ ಅಂದರೆ ಇದು ಹಿಂಗೆ ಇತ್ತು. ನಾನು ಯೂಟ್ಯೂಬಲ್ಲಿ ನೋಡಿದಾಗ ಹಿಂಗೆ ಇತ್ತು. ಇಲ್ಲಿ ಒಳಗಡೆ ಅವ್ರದ್ದು ದೇವರಿದೆ. ಇದೇ ಅವ್ರ ದೇವರು. ಸೊ ಈ ಥರ ದೇವರುಗಳಿದೆ. ಇಲ್ಲಿ ಇವ್ರು ಕೂತ್ಸೋ ದೇವ್ರಿದ್ದೇನೆ. ಈ ಥರ 3 ಇದೆ. ಸೆಂಟ್ರಲ್ ಒಂದು, ಆ ಕಡೆ ಒಂದು, ಆ್ಯಂಡ್ ಈ ಕಡೆ ಒಂದು. ಈ ಟೆಂಪಲ್ಗೂ ಡ್ರೆಸ್ ಕೋಡ್ ಇದೆ. ಇದೇ ಥರ ಡ್ರೆಸ್ ಹಾಕೊಂಡ್ಬರ್ಬೇಕು ಅಂತ. ಶಾರ್ಟ್ಸ್ ಎಲ್ಲ ಹಾಕೋಂಗಿಲ್ಲ, ನೀ ಲೆಂತಿಂದ ಕೆಳಗಡೆ ಬಟ್ಟೆ ಹಾಕೋಂಗಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಶಾರ್ಟ್ಸೇ ಹಾಕಿದ್ದೀವಿ, ಬಿಟ್ಟರು ಏನೂ ರಿಸ್ಟ್ರಿಕ್ಟ್ ಮಾಡಿಲ್ಲ. ಬಟ್ ಅಲ್ಲಿ ಬೋರ್ಡ್ ಇದೆ, ಹಾಕಬಾರ್ದು ಈ ಥರ ಬಟ್ಟೆಗಳನ್ನ ಅಂತ ಹೇಳಿ. ಒಂದು ಶೋಗಿ. ಸೊ ಮೇ ಬಿ ಇದು ದೇವಸ್ಥಾನ ಆಗಿರೋದ್ರಿಂದ ರಿಸ್ಟ್ರಿಕ್ಟೆಡ್ ಏರಿಯಾ. ಓಕೆ, ಮ್ಯಾರೇಜ್ ನಡೀತಿದೆ. ಇವರೇ ಬ್ರೈಡು, ಮದುವೆ ಹೆಣ್ಣಿವರು. ಈ ಟೂರಲ್ಲಿ ನಾವು ಬಂದಿರೋ ಸೆಕೆಂಡ್ ಪ್ಲೇಸ್ ಬಂದು ಕಿಂಗ್ಸ್ ಪ್ಯಾಲೇಸ್ ಅಂತ. ಇದೇ ಪ್ಯಾಲೇಸು. ಸೊ ಬಟ್ ಇದು ಒಳಗಡೆ ಎಂಟ್ರಿ ಇಲ್ಲ. ಏನಿದೆ ಆಚೆಗಡೆ ನೋಡಿಕೊಂಡು ಫೋಟೋ ಗಿಟ ತೊಗೊಳ್ಳೋದಿದೆ, ತೊಗೋಬೇಕಷ್ಟೇ. ಈ ಜಾಗದ ಹೆಸರು ಬಂದು ಕಿಂಗ್ ಪ್ಯಾಲೇಸ್. ನಮ್ಗಿಲ್ಲಿ ಬರೀ 15 ಮಿನಿಟ್ಸ್ ಅಷ್ಟೇ ಟೈಮ್ ಕೊಟ್ಟಿರೋದು. ಅಂದರೆ ಒಳಗಡೆ ಎಂಟ್ರಿ ಇಲ್ವಲ್ಲ, ಹೋಗಿ ಫೋಟೋ ಗಿಟ ತೊಗೊಂಡು ಬರೋದಿದ್ರೆ ಬರಲಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಷ್ಟೇ. ನನಗೆ ಆ್ಯಕ್ಚುಲಿ ನಿದ್ದೆ ಆಗಿಲ್ಲ. ನನ್ನ ಕಣ್ಣೆಲ್ಲ ಪದ ಹೇಳ್ತಿದೆ ಸೀರಿಯಸ್ಸಾಗಿ. ಇಲ್ಲಿ ಮಲ್ಕೊಳ್ಳೋದೆ 2 ಗಂಟೆ 3 ಗಂಟೆ ಆಗ್ತಿದೆ ಇಲ್ಲಿ ಟೈಮಿಂಗ್ಸ್ ಪ್ರಕಾರ. ಮತ್ತು ಇನ್ನು ಎದ್ದೇಳೋದೆ ನಾವು 8 ಗಂಟೆ. ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮಗೆ 4 to 5 hours ಅಷ್ಟೇ ನಿದ್ದೆ ಆಗ್ತಿರೋದು. ನನಗಂತೂ ಥರ್ಡ್ ಲೊಕೇಶನ್. ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಮಾತ್ರ ಹೋಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದೆ, ಅದಕ್ಕೆ ನಾವು ಹೋಗ್ತಾಯಿಲ್ಲ. ಒಳಗಡೆನೇ ಕೂತ್ಕೊಂಡಿದ್ದೀನಿ. ಇವತ್ತು ತುಂಬ ಬಿಸಿಲಿದೆ. ನೆನ್ನೆ ವೆದರ್ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತು. ಬಟ್ ಇವತ್ತು ವಿಪರೀತ ಬಿಸಿಲಿದೆ. ಸಖತ್ತು ಟೆಂಪ್ರೇಚರ್ ಬಿಸಿಲಿಲ್ಲಿ ಆಗ್ತಿಲ್ಲ. ಅದಕ್ಕಾಗಿ ನಾವು ಹೋಗ್ತಿಲ್ಲ. ಒಳಗೆ ಕಾರ್ ಒಳಗಡೆ ಕೂತಿದ್ದೀನಿ. ಅದರಲ್ಲಿ ಕಣ್ಣಿಗೆ AC ಬರ್ತಿದೆ. AC ತಗೊಂಡು ಕೂತ್ಕೊತೀನಿ. ಅವ್ರು ಹೋಗಿ ನೋಡ್ಕೊಂಬರಲಿ. ಅಲ್ಲಿವರೆಗೂ ಆರಾಮಾಗಿ ಕೂತ್ಕೊಳ್ಳೋಣ, ಇಲ್ಲ ಒಂದು ನಿದ್ದೆ ಮಾಡ್ಕೊಂಬಿಡೋಣ. ಆ್ಯಕ್ಚುಲಿ ಇದು ಓಪನ್ ಅಂಬ್ರೆಲಾನೇ. ಮೇಲಿಂದ ಝೂಮ್ ಮಾಡಿ ನೋಡಿದ್ರೆ ಅಂಬ್ರೆಲಾ ಥರನೇ ಕಾಣೋದು.
ಮುಂದೆಗಡೆಯಿಂದ ಈ ಥರ ಕಾಣಿಸುತ್ತೆ. ಮೇಲಿಂದ ಝೂಮ್ ಹಾಕಿದ್ರೆ ಎಕ್ಸಾಕ್ಟಾಗಿ ಹೌದು ಓಪಲ್ ಅಂಬ್ರೆಲಾನೇ. ಈ ಪ್ಲೇಸ್ ಬಂದು ಮುಸ್ಲಿಮ್ಸ್ಗೆ, ನಮಗೆ ಇಂಡಿಯನ್ಸ್ಗೆ ಬೇರೆ ಅದರ್ಸ್ಗೆಲ್ಲ ಟೈಮಿಂಗ್ಸ್ ಇದೆ. ಸದ್ಯಕ್ಕೆ ಈಗ ಟೆಂಪ್ರವರಿ ಕ್ಲೋಸ್ ಫಾರ್ ನಾನ್ ಮುಸ್ಲಿಮ್ ಟೂರಿಸ್ಟ್ ಅಂತ ಹಾಕಿದ್ದಾರೆ. ಸೊ ಇದನ್ನು ಬೇರೆ ಟೈಮಲ್ಲಿ ನಾವು ಇದನ್ನು ಹಾಕ್ಕೊಂಡು ಒಳಗಡೆ ಹೋಗಬೇಕು. ಬೇರೆಯವ್ರ ಧರ್ಮನ ಡಿಗ್ರೇಡ್ ಮಾಡ್ದಂಗಲ್ವಾ, ಬರೀ ಮುಸ್ಲಿಮ್ಸ್ಗೆ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಬಟ್ ನಾವೆಲ್ಲ ವಿಸಿಟರ್ಸ್ಗೆ ನಮಗೆ ಬೇರೆ ಟೈಮಿಂಗ್ಸ್ ಇದೆ, ನೋಡ್ಕೊಂಡು ಮಾಡಬೇಕು. ಸೊ ಈಗ ನಾವು ಬಂದಿರೋ ಟೈಮ್ ಆಗಿದ್ದರಿಂದ ನಮಗೆ ಕ್ಲೋಸ್ ಇದೆ, ಒಳಗಡೆಗೆ ಅಲೋ ಇಲ್ಲ. ಈಗ ನಾವು ಮುಸ್ಲಿಮ್ಸ್ ಆಗ್ಬೇಕಂಗಾದ್ರೆ ನಾನು ಧರ್ಮ ಭಾಷೆನೇ ಬಿಡಲ್ಲ ಅಂದರೆ ಧರ್ಮ ಬಿಡ್ತೀನ ನಾನು. ಇಂಡಿಯನ್ಸ್ ಯಾರಿದ್ದೀರಾ ನಿಜವಾಗ್ಲೂ ಈ ಸ್ಪಾಟಿಗೆ ಬರೋಕ್ಕೆ ಹೋಗ್ಬೇಡಿ. ಅಲ್ಲ, ಅವರೇ ಅಷ್ಟು ಧರ್ಮನ ಕ್ರಿಟಿಸಿಸಮ್ ಮಾಡ್ತಾರೆ ಅಂದರೆ ನಾನ್ ಮುಸ್ಲಿಮ್ಸ್ ನಾಟ್ ಅಲೌಡ್ ಅಂದರೆ ನಮ್ಗೇನು ಮಾನ ಬರೋದಿಲ್ವಾ? ನಾವ್ಯಾಕೆ ಬರಬೇಕು? ಸೊ ಈ ಪ್ಲೇಸ್ಗಂತೂ ಬರಬೇಡಿ. ಮಲೇಷ್ಯಾದಲ್ಲಿ ನ್ಯಾಷನಲ್ ಮಾಸ್ಕ್ಯೂ ಮಲೇಷ್ಯಾ, ಇಂಡಿಯನ್ಸ್ ಅಂತೂ ವಿಸಿಟೇ ಮಾಡಬೇಡಿ. ನಮಗೂ ನಾಚಿಕೆ ಮಾನ ಮರೋದಿ, ನಮ್ಮ ದೇಶದ ಬಗ್ಗೆ ನಮಗೂ ಹೆಮ್ಮೆ ಇದೆ. ನಾವು ಇಂಡಿಯನ್ಸ್ ಅನ್ನೋದು ನಮಗೂ ಗೌರವ ಇದೆ. ನಾವು ಯಾಕೆ ನಾಟ್ ಅಲೌಡ್ ಅಂದಮೇಲೆ ನಾನ್ ಮುಸ್ಲಿಮು ಯಾಕೆ ಹೋಗಬೇಕು ಅಲ್ವಾ? ಸೊ ಬರಬೇಡಿ. ಆ್ಯಕ್ಚುಲಿ ದಿಸ್ ಪ್ಲೇಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್. ಇದ್ರ ಬಗ್ಗೆ ಹೇಳಬೇಕು ಅಂದರೆ ಹೇಳ್ತೀನಿ. ನೀವೇನು ಹಿಂದೆ ನೋಡ್ತಾ ಇದ್ದೀರಾ ಬ್ಯಾಕ್, ಇದು ಬ್ರಿಟಿಷ್ ಅವ್ರು ಕಟ್ಟಿರೋದಂತೆ. ಸೊ ಇಲ್ಲಿ ಮಲೇಷಿಯನ್ಸ್ಗೆ 1957 ಇಂಡಿಪೆಂಡೆನ್ಸ್ ಬಂದಿರೋದು. ನಮ್ಮದು 1947 ಹೆಂಗೋ ಅದೇ ಥರ ಇವ್ರಿಗೆ 1957 ಇಂಡಿಪೆಂಡೆನ್ಸು ಬಂತಂತೆ. ಅದು ಅವ್ರು ಹೇಳ್ತಾಯಿದ್ರು, ಏನು 2 ಸ್ಟ್ರಕ್ಚರ್ ಬಿಲ್ಡಿಂಗ್ ಇದೆ 1957 ಬ್ರಿಟಿಷರು ಕಟ್ಟಿದ್ದಂತೆ. ಸೊ ನಮಗೂ ಸ್ವಾತಂತ್ರ್ಯ ಸಿಕ್ಕಿದ್ದು 1947, ಇವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1957. ಅಂದರೆ 47 57 10 to 12 ಇಯರ್ಸ್ ಡಿಫ್ರೆನ್ಸ್ ಬರುತ್ತೆ. ಆದರೆ ಈ ದೇಶ ಎಷ್ಟು ಮುಂದುವರೆದಿದೆ ಅಲ್ಲ, ಟೆಕ್ನಾಲಜಿಲಿ ತುಂಬ ಮುಂದುವರೆದಿದೆ. ನಾವು ಟೆಕ್ನಾಲಜಿಲಿ ಮುಂದುವರೆದಿದ್ದೀವಿ, ಎಲ್ಲದರಲ್ಲೂ ಮುಂದುವರೆದಿದ್ದೀವಿ, ಟೆಕ್ನಾಲಜಿ ಅಂತಲ್ಲ. ಬಟ್ ಸ್ವಲ್ಪ ಕ್ಲೀನ್ ನಮ್ಮ ಈಗ ಅವ್ರವ್ರ ದೇಶದಲ್ಲಿ ಅವ್ರವ್ರ ಫ್ಲಾಗ್ ಎಷ್ಟು ಇಂಪಾರ್ಟೆಂಟು. ಸೊ ಇವ್ರ ದೇಶದಲ್ಲೂ ಇಲ್ಲಿ ಈ ಮಲೇಷ್ಯಾಗೆ ಇದೇ ಲಾರ್ಜೆಸ್ಟ್ ಫ್ಲಾಗ್ ಅಂತೆ. ಈ ದೇಶದಲ್ಲಿ ಇದು ಲಾರ್ಜೆಸ್ಟ್ ಫ್ಲಾಗ್ ಇವ್ರದ್ದು. ಆ್ಯಕ್ಚುಲಿ ಈ ಸ್ಟ್ರೀಟ್ ಅಂತೂ ತುಂಬ ಚೆನ್ನಾಗಿದೆ. ಮೇ ಬಿ ಬ್ರಿಟಿಷ್ ಅವ್ರು ಕನ್ಸ್ಟ್ರಕ್ಟ್ ಮಾಡಿರೋದಕ್ಕೆ ಚೆನ್ನಾಗಿದೆಯೋ ಇಲ್ಲ ಆರ್ಕಿಟೆಕ್ಟ್ ಚೆನ್ನಾಗಿದೆಯೋ ಏನೋ ಗೊತ್ತಿಲ್ಲ. ಈ ಸ್ಪಾಟ್ ತುಂಬ ಅಂದರೆ ಚೆನ್ನಾಗಿದೆ. ಒಂಥರ ಮೋಡ ಮುಚ್ಕೊಬಿಡ್ತು ಸಡನ್ನಾಗಿ, ಅದಕ್ಕೆಲ್ಲ ಬ್ಲ್ಯಾಕ್ ಬರ್ತಿದೆ, ಮುಖ ಕೂಡ ಬ್ಲ್ಯಾಕ್ ಬರ್ತಿದೆ, ಹಿಂದೆ ಲೊಕೇಶನ್ನು ಬ್ಲ್ಯಾಕ್ ಬರ್ತಿದೆ. ತುಂಬ ಚೆನ್ನಾಗಿದೆ. ನನ್ನ ಹಿಂದೆ ಏನು ಕಾಣಿಸ್ತಿದೆ ಈ 2 ಬಿಲ್ಡಿಂಗಲ್ಲಿ, ಒಂದು ಲೈಬ್ರರಿ, ಒಂದು ಕೆಫೆ, ಒಂದು ಮ್ಯೂಸಿಯಂ ಇದೆ. ಮೇ ಬಿ ಬ್ರಿಟಿಷರು ಏನು ಯೂಸ್ ಮಾಡಿಬಿಟ್ಟು ಹೋಗಿದ್ರು, ಇಲ್ಲ ಅದಿರುತ್ತೆ ಒಳಗಡೆ ಇನ್ಸೈಡು. ನಾವೇನು ಹೋಗಲ್ಲ, ಒಳಗಡೆ ಏನಿದೆ ನೋಡೋಕ್ಕೆ ಹೋಗಲ್ಲ. ಇಷ್ಟು ಡೀಟೇಲ್ಸ್ ಸಿಕ್ಕಿದೆ ನನಗೆ. ಇನ್ಸೈಡು ಒಳಗಡೆ ಲೈಬ್ರರಿ, ಒಂದು ಕೆಫೆ, ಒಂದು ಮ್ಯೂಸಿಯಮ್ಮು. ಇದನ್ನು ಏನಿದೆ ಇದಿಷ್ಟು ಲೊಕೇಶನ್ನ ಬ್ರಿಟಿಷ್ ಅವರು ಕನ್ಸ್ಟ್ರಕ್ಷನ್ ಮಾಡಿದ್ದು ಅಂತ ಹೇಳಿದ್ದು ಈ ಬಿಲ್ಡಿಂಗ್ನ ಅವರು. ಆ್ಯಂಡ್ 1957 ಮಲೇಷ್ಯನ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಇದಿಷ್ಟು ಈ ಜಾಗದ ಡೀಟೇಲ್ಸು. ಸಿಟಿ ಟೂರಲ್ಲಿ ಈ ಪ್ಲೇಸ್ ಕೂಡ ಒಂದು. 4th ಪ್ಲೇಸ್ ನಾವು ಬಂದಿರೋದು ಇವತ್ತು ಸಿಟಿ ಟೂರಲ್ಲಿ ಚಾಕ್ಲೇಟ್ ಗ್ಯಾಲರಿ ಇದೆ. ಎಕ್ಸಾಕ್ಟ್ ಟ್ವಿನ್ ಟವರ್ ಹಿಂಭಾಗನೇ ಇದೆ. ಟ್ವಿನ್ ಟವರ್ ಅವಳಿ ಜವಳಿ ಕಟ್ಟಡಗಳು, ಇನ್ನು ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಟ್ವಿನ್ ಟವರ್, ಪೆಟ್ರೋನಾಸ್ ಟ್ವಿನ್ ಟವರ್. ಸೊ ಈಗ ಚಾಕ್ಲೇಟ್ ಗ್ಯಾಲರಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ನೋಡೋಣ ಏನಾದರೂ ಬೈ ಮಾಡ್ತೀವ ಚಾಕ್ಲೇಟ್ ಸಮಥಿಂಗ್. ಆ್ಯಕ್ಚುಲಿ ಹಿಂದೆ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ. ID ಕಾರ್ಡ್ ಕೊಡ್ತಾರೆ, ID ಕಾರ್ಡ್ ಹಾಕೊಂಡು ಹೋಗ್ಬೇಕು. ಅರ್ಲಿ ಹಿಸ್ಟ್ರಿ ಆಫ್ ಚಾಕ್ಲೇಟ್ ಗ್ಯಾಲರಿ. ಇಂಗ್ಲೀಷ್ ನಮ್ಗೆ ಅರ್ಥನೇ ಆಗಲ್ಲ, ಅವ್ರದ್ದು ಸರಿಯಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ. ಅಯ್ಯೋ, ಅಟ್ಲೀಸ್ಟ್ ಅಂದರೆ ಮಾತಾಡ್ತಾರೆ, ಬಟ್ ಅದು ಲ್ಯಾಂಗ್ವೇಜ್ ಇದೆ. ಇನ್ಸೈಡ್ ಮೇಕ್ ಚಾಕ್ಲೇಟ್ ಏನೋ ಅಮ್ಮ ಮಾಡ್ತಾವಳೆ. ಇದರಲ್ಲಿ ಫ್ರಂಟ್ ಕ್ಯಾಮ್ರಾ ಇರೋದ್ರಿಂದ ಝೂಮ್ ಮಾಡೋಕ್ಕಾಗ್ತಿಲ್ಲ. ಏನೋ ರೋಲ್ ಮಾಡ್ತಾರಲ್ಲ ಅವರು, ಚಾಕ್ಲೇಟ್ ರೌಂಡ್ ಶೇಪ್ ಬರುತ್ತಲ್ಲ ಅದು. ಇಲ್ಲಿ ಶೋ ಮಾಡಿ ತೋರಿಸ್ತವ್ರೆ, ತಿನ್ನಿ ನೋಡಿ ಟೇಸ್ಟ್ ಮಾಡಿ ಅಂತ. ನೋಡೋಣ, ತಿನ್ನೋಣ. ತಿರಾಮಿಸು ಚಾಕ್ಲೇಟ್. What is this? White chocolate. ಸೆಸಮಿ ವೈಟ್ ಚಾಕ್ಲೇಟ್. ಎಲ್ಲ ಟೇಸ್ಟ್ ಮಾಡೋಕೆ ಕೊಡ್ತಾರೆ. ಇಂಪ್ರೆಸ್ ಮಾಡ್ಬೇಕಲ್ಲ ಕಸ್ಟಮರ್ನ, ಅದಕ್ಕೆ
For the last one, this is a milk chocolate with this is milk chocolate. ವಾಟ್ ಇಸ್ ದಿಸ್? Milk chocolate. ಮಿಲ್ಕ್ ಚಾಕ್ಲೇಟ್, Yeah, milk chocolate. ಆಲ್ಮಂಡ್ ಮಿಲ್ಕ್ ಎಲ್ಲ ಸೇಮ್ ಫ್ಲೇವರ್ ಇದೆಯಾ? ಫಸ್ಟ್ ಒಂದು ಕೊಡಿ, ಚೆನ್ನಾಗಿದೆ. ಸಕ್ಕತ್ತಾಗಿದೆ. Chocolate gallery, different kinds of chocolates, different flavor of chocolates. ಆ್ಯಕ್ಚುಲಿ ಫ್ಲೇವರ್ ವೈಸ್ ಕಂಪೇರ್ ಮಾಡಿದ್ರೆ ಚಾಕ್ಲೇಟ್ಸು ತುಂಬ ಚೆನ್ನಾಗಿದೆ ಟೇಸ್ಟ್ ವೈಸು. ಅದರಲ್ಲೂ ತಿರಮಿಸ್ ಆಲ್ಮಂಡ್ ಒಂದು ಚಾಕ್ಲೇಟ್ ಕೊಟ್ಟರು, ಅದು ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಎಕ್ಸ್ಪೆನ್ಸಿವ್ ಇದೆ. 60 RM, 60 ರಿಂಗೆಟ್ಸ್, 80 ರಿಂಗೆಟ್ಸ್, 90 ರಿಂಗೆಟ್ಸ್ ಅಂದರೆ ತುಂಬ ಜಾಸ್ತಿ ಆಗ್ಬಿಡುತ್ತದೆ ಆ್ಯಕ್ಚುಲಿ. ಹಂಗೆ ನೋಡಿದ್ರೆ 800, 900 ರುಪೀಸ್ ನಮ್ಮ ರುಪೀಸಲ್ಲಿ 2000, 1200ವರೆಗೂ ಇದೆ. ಸೊ ಅದಕ್ಕೆ ನಾನೇನು ಸಜೆಸ್ಟ್ ಮಾಡಿದೆ ಇವ್ರಿಗೆ ಅಂದರೆ, ನಾವು ಬೈ ಮಾಡೋದು ಬೇಡ, ಹೆಂಗಿದ್ರು ನಾಳೆ ಸಿಟಿ ಮಾರ್ಕೆಟ್ಗೆ ಹೋಗ್ತೀವಿ. ಸೊ ಪ್ರತಿ ಒಂದು ಕಡೆನೂ ಚಾಕ್ಲೇಟ್ ಕ್ಯಾರಿ ಮಾಡಿ, ಎಲ್ಲ ಕಡೆನೂ ಇಟ್ಟಿರ್ತಾರೆ. ಯಾಕೆಂದರೆ ಬಂದವರು ವಿಸಿಟರ್ಸು ಚಾಕ್ಲೇಟ್ ತೊಗೊಂಡು ಹೋಗ್ತಾರೆ ಅಂತ ಗೊತ್ತು. ಮೇ ಬಿ ಇದಕ್ಕಿಂತ ಅಲ್ಲಿ ಕಡಿಮೆ ಸಿಗ್ಬೋದೇನೋ. ಅಕಸ್ಮಾತ್ ಜಾಸ್ತಿ ಇದ್ರೂ ಏನು ಒಂದು 5 ರಿಂಗೆಟ್ಸ್ 10 ರಿಂಗೆಟ್ಸ್ ಜಾಸ್ತಿ ಇರುತ್ತೆ. ಇಲ್ಲಿ ತುಂಬ ಜಾಸ್ತಿ ಇದೆ. ಸೊ ಹಂಗಾಗಿ ನಾನು ತೊಗೊಂಡಿಲ್ಲ. ನಾನು ಅವ್ರಿಗೂ ಅದನ್ನೇ ಸಜೆಸ್ಟ್ ಮಾಡಿದೆ, ಬೈ ಮಾಡಬೇಡಿ ಅಂತ. ನಾಳೆ ಹೆಂಗಿದ್ರು ನಮಗೆ ಶಾಪಿಂಗ್ ಬಿಟ್ಟೇ ಬಿಡ್ತಾರೆ, ಅಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಇದು ಚಾಕ್ಲೇಟ್ ಗಾರಿ, ಇನ್ನೇನು ಇಲ್ಲ. ಒಳಗಡೆ ಒಂದಷ್ಟು ಎಂಟ್ರಿ ಆದ ತಕ್ಷಣ ಒಂದಷ್ಟು ಫ್ಲೇವರ್ ಚಾಕ್ಲೇಟ್ ಕೊಡ್ತಾರೆ. ಅಂದರೆ ಇಂಪ್ರೆಸ್ ಮಾಡಬೇಕಲ್ಲ, ಚಾಕ್ಲೇಟ್ ತೊಗೊಳಕ್ಕೆ ಇಂಪ್ರೆಸ್ ಮಾಡಿಸ್ತಾರೆ. ತೊಗೊಳ್ಳೋರು ಇದ್ದರೆ ತೊಗೋತಾರೆ. ಸೊ ನಾವೇನು ಬೈ ಮಾಡಿಲ್ಲ, ಟೇಸ್ಟ್ ಮಾಡಿದ್ವಿ ಅಷ್ಟೇ. ಒಂದು ರೌಂಡ್ ಹಿಂಗೋಗಿ ಹಿಂಗೆ ಬಂದ್ವಿ. ಏನೂ ಇಲ್ಲ ಅಷ್ಟೊಂದು, ಒಂದು 5 to 6 ಕೌಂಟರ್ಸ್ ಇದೆ ಅಷ್ಟೇ. ಅದು ಬಿಟ್ಟು ಬೇರೆ ಏನೇನಿಲ್ಲ ಒಳಗಡೆ. ಬಟ್ ಲೊಕೇಶನ್ ತುಂಬ ಚೆನ್ನಾಗಿದೆ. ಬ್ಯಾಕ್ ಸೈಡು ನಮ್ಮ ರಾಜ ರಾಣಿ ಟ್ವಿನ್ ಟವರ್ ಇಬ್ಬರು ಇದ್ದಾರೆ ಅಲ್ಲೇ. ಓಕೆ, ನೆಕ್ಸ್ಟು ಪ್ಲೇಸ್ ಬಂದು ನಮಗೆ ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಇನ್ ಕೋಲಾಲಂಪುರ್. ಸೊ ಅದಕ್ಕೂ ಮುಂಚೆ ನಮಗೆ ಲಂಚ್ ಪ್ರೊವೈಡ್ ಮಾಡ್ತಾರೆ. ಅಂದರೆ ಅವ್ರು ಪ್ರೊವೈಡ್ ಮಾಡಲ್ಲ, ನಮ್ಮನ್ನ ಬಿಡ್ತಾರೆ. ನಾವು ಇಂಡಿಯನ್ ರೆಸ್ಟೋರೆಂಟಿಗೆ ಬಿಡೋಕ್ಕೆ ಹೇಳಿದ್ವಿ. ಸೊ ಅಲ್ಲಿ ಕರ್ಕೊಂಡೋಗ್ಬಿಡ್ತಾರೆ. ಅದಾದಮೇಲೆ ನಮಗೆ KL ಟವರ್ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಫಸ್ಟು ಲಂಚ್ ಮುಗಿಸ್ಕೊಬಿಡೋಣ. ಲಂಚ್ ಮುಗಿಸ್ಕೊಂಡು ಅಲ್ಲಿ ಹೋಗೋಣ. ಇಂಟು ಒಂದು ಇಂಡಿಯನ್ ಸ್ಟ್ರೀಟ್ ರೆಸ್ಟೋರೆಂಟ್, ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ. ಸೊ ನಮ್ಗೆ ಇದನ್ನು ಸಜೆಸ್ಟ್ ಮಾಡಿದ್ರು, ಬೆಟಲ್ ಲೀಫ್ ಅಂತ. ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಟ್ರೈ ಮಾಡೋಣ. ಸೊ ನಮ್ಮಲ್ಲಿರೋರಲ್ಲಿ ವೆಜ್ ಕೂಡ ಇದ್ದಾರೆ, ಹಂಗಾಗಿ ಬೆಟಲ್ ಲೀಫ್ ಟೇಸ್ಟ್ ಮಾಡೋಣ. ಊಟ ಹೆಂಗಿತ್ತು? ಊಟ ಹೆಂಗಿತ್ತು? ಊಟ ಹೆಂಗಿತ್ತು? ಹೆಂಗಿತ್ತು? ರೆಕಮೆಂಡ್ ಮಾಡ್ಬೋದು ಯಾರಿಗಾರ? ಅಲ್ಲ, ರೆಕಮೆಂಡ್ ಮಾಡ್ಬೋದು ಯಾರಿಗಾದ್ರೂ? ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ರಿವ್ಯೂಸ್. ಸ್ಟ್ರೀಟ್ ನೇಮ್ ಬಂದು ಲೆಹನ್ ಆಂಪ್ಯಾಂಗ್ ಅಂತ. ಇಲ್ಲೊಂದಷ್ಟು ಇಂಡಿಯನ್ ರೆಸ್ಟೋರೆಂಟು, ವೆಜ್ ರೆಸ್ಟೋರೆಂಟ್, ನಾನ್ ವೆಜ್ ರೆಸ್ಟೋರೆಂಟ್ ಇದೆ. ಅದರಲ್ಲಿ ನಾನು ರೆಕಮೆಂಡ್ ಮಾಡೋದು ಬೆಟಲ್ ಲೀಫ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೋಮ್ ಫುಡ್ ಫೀಲ್ ಕೊಡ್ತು ವೆಜ್ ಅಂತೂ. ನಾವು ವೆಜ್ ಥಾಲಿ ತೊಗೊಂಡಿದ್ವಿ. ಬಿರಿಯಾನಿನೂ ಅಷ್ಟೇ, ಸೇಮ್ ಬೆಂಗಳೂರು ಬಿರಿಯಾನಿನೇ ತಿನ್ನಂಗಾಯಿತು. ರೈಸು ಅಷ್ಟೇ ನಮ್ಮ ಸ್ಟೈಲ್ ಆಯಿತು. ಮಸ್ಟ್ ರೆಕಮೆಂಡೆಡ್ ಪ್ಲೇಸ್ ಬೆಟಲ್ ಲೀಫ್. ಯಾರಾದರೂ ಇದ್ದರೆ ಬಂದು ವಿಸಿಟ್ ಮಾಡಿ. ಲೆಬಾನ್ ಅಪ್ಯಾಂಗ್ ಸ್ಟ್ರೀಟ್. ಈಗ ನಾವು ಅಕ್ವೇರಿಯಂ ಸೆಂಟರ್ ಬಂದಿದ್ದೀವಿ. ಇದು 4th ಪ್ಲೇಸ್ ನಮ್ಮದು ಸಿಟಿ ಟೂರಲ್ಲಿ. ಸೊ ಇಲ್ಲಿಂದ ಮೇಲ್ಗಡೆ ಹೋದರೆ ಮಾಲ್ಸ್ ಇದೆ ಅಂತೆ. ಸೊ ಒಂದು ಫ್ಲೇವರ್ ಅಲ್ಲ ಹೇಳಿದ್ದು, ಟ್ವಿನ್ ಟವರ್ ಹತ್ರ ಇರೋ ಒಂದು ಸೂರ್ಯ KLCC ಮಾಲ್ ಅಂತ ಇದೆ. ಅದಕ್ಕೆ ಹೋಗೋಕ್ಕೆ ಇಲ್ಲಿಂದನೇ ಲೊಕೇಶನ್ ಇದೆ ಅಂತೆ. ಅಂದರೆ ಒಂದು ಏನಪ್ಪ ಅದು, ಏನು ಓದಿರೋ ಬಾಯಿಗೆ ಗೊತ್ತಿಲ್ಲ ನನಗೆ. ಸೊ ಅಕ್ವೇರಿಯಮ್ಗೆ ಇಷ್ಟು ಕ್ಯೂ ಇದೆ. ಇಲ್ಲಿ ಒಳಗಡೆ ಹೋಟೆಲು, ರೆಸ್ಟೋರೆಂಟು, ಕ್ಲಬ್, ಬಾರ್ ಎಲ್ಲ ಇದೆ. ಆ್ಯಕ್ಚುಲಿ ಇನ್ಸೈಡ್ ಮೇಲೆ ಟಾಪಲ್ಲಿ ಮಾಲ್ ಇದೆ, ಕೆಳಗಡೆ ಅಕ್ವೇರಿಯಮ್ ಇದೆ. ಅಕ್ವೇರಿಯಾ KLCC ಕೊಲ್ಲಂಪುರ್, ಮಲೇಷ್ಯಾ. ನೋಡೋಣ ಏನೇನಿದೆ ಅಂತ. ಆ್ಯಕ್ಚುಲಿ ಇದು ನಮಗೆ ಬೇಡ ಅಂತ ಒಂದು ಮನಸ್ಸಿತ್ತು, ಬೇಕು ಅಂತ ಒಂದು ಮನಸ್ಸಿತ್ತು. ಸೊ ಬಂದಿದ್ದೀವಲ್ಲ, ಎಕ್ಸ್ಪ್ಲೋರ್ ಮಾಡಿಬಿಡೋಣ ಅಂತ ಅನ್ಬಿಟ್ಟ. ಸೊ ಹಂಗಾಗಿ ನೋಡ್ತಾ ಇದ್ದೀವಿ. ಒಳಗಡೆ ರೆಸ್ಟೋರೆಂಟ್ ಎಲ್ಲ ಇದೆ, ಕೆಫೆಟೇರಿಯಾ ಇರೋರು ಹೆಂಗಿದ್ದಾರೆ, ಚೆನ್ನಾಗಿದ್ದಾರಲ್ಲ. ಅವಳು ಚೆನ್ನಾಗವಳೆ ಆ್ಯಕ್ಚುಲಿ. ಅವ್ರು ಯಾಕೋ ವೀಡಿಯೋ ಅಂದರೆ ಎದುರ್ಕೊತಾರೆ ಮೋಸ್ಟ್ಲಿ. ಇದು ತುಂಬ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ. ಇದು ಡಿಫ್ರೆಂಟ್ ಆಗಿದೆ. ಇದಂತೂ ಯೂನಿಕ್ ಆಗಿದೆ ಅಪ್ಪ. ಅದು ಮೇಲೆಲ್ಲ ಏನೋ ಬ್ಲೂ ಡಾಟ್ಸ್ ಎಲ್ಲ ಇದೆ.
ಒಳ್ಳೆ ಸತ್ತಣ ಬಿದ್ದೆ ಬಿದ್ದದೆ ಮೂವೇ ಆಗ್ತಿಲ್ಲ ಅದು ಇದೆ ಆಗ್ತಿಲ್ಲ. ಕಡೆ ಇವೆಲ್ಲ ಏನಂತೀವಿ ಹೇಳೋ ಕಪ್ಪೆ ಆಮು ಆಪ್ರಾಣಿ ಅಂತ ಕರಿತೀವಿ. ಇವನ್ನ ತಂದಿವರು ಬೋನಲ್ಲಿ ಹಾಕ್ಬಿಟ್ಟು ನಮಗೆ ತೋರಿಸ್ತವ್ರು ಅಷ್ಟೇ ಇಲ್ಲ. ಆದ್ರೂ ಸೊ ಈ ಅಕ್ವೇರಿಯಂಗೆ ನಾವು ಪೇ ಮಾಡಿದ್ದು, ಇದು ಟ್ರಾವೆಲ್ ಪ್ಯಾಕೇಜಲ್ಲಿ ಇರಲಿಲ್ಲ, ನಮ್ಮದೇ ಓನ್ ಎಕ್ಸ್ಪೆನ್ಸ್ ಇದು. ಇದಕ್ಕೆ ನಾವು 80 ರಿಂಗೇಟ್ಸ್ ಪೇ ಮಾಡಿದ್ದು. ಅರೌಂಡ್ 80 ರಿಂಗೇಟ್ಸ್ ಅಂದರೆ ನಮ್ಮ ರುಪೀಸಲ್ಲಿ 1600. ನಾವೇನು ಹಬ್ಬ ಅಂದರೆ ಒಂದು 40 ಮಿನಿಟ್ಸ್ ಹೊರಗಡೆ ಬಂದನು. 80 ರಿಂಗೇಟ್ಸ್ ಜಾಸ್ತಿ ಆಯಿತು, ತುಂಬ ಜಾಸ್ತಿ ಆಯಿತು. ಬಟ್ ಏನಂದರೆ ನಾವು ನೋಡದೇ ಇರುವಂಥ ಮೀನುಗಳೆಲ್ಲ, ವೆರೈಟಿ ಮೀನುಗಳೆಲ್ಲ ಇತ್ತು ಅದೊಂದು. ಬಟ್ ಮಕ್ಳನ್ನ ಕರ್ಕೊಂಬಂದ್ರೆ ತುಂಬ ಎಂಜಾಯ್ ಮಾಡ್ತಾರೆ, ಅದಂತೂ ಟ್ರೂ. ನನಗೆ 80 ರಿಂಗೇಟ್ಸ್ ವರ್ತ್ ಅಂತ ಅನ್ನಿಸ್ಲಿಲ್ಲ. ಇನ್ ಕೇಸ್ ನೀವು ಯಾರು ಬಂದರೆ ಇಲ್ಲಿ ತನಕ ಬಂದಿದ್ದೀವಿ ಎಕ್ಸ್ಪ್ಲೋರ್ ಮಾಡೋಣ ನೋಡೋಣ ಅಂದರೆ ವಿಸಿಟ್ ಮಾಡ್ಬೋದು, ಚೆನ್ನಾಗಿದೆ. ಅದೇ ಸ್ವಲ್ಪ ಜಾಸ್ತಿ ಅನ್ನಿಸ್ತು. 1500 ಟಿಕೆಟ್ ಅಂದರೆ ನಮ್ಮ ರುಪೀಸಲ್ಲಿ ನಾವೆಲ್ಲೇ ಹೋದ್ರೂ ಮ್ಯಾಕ್ಸ್ ಟು ಮ್ಯಾಕ್ಸ್ 300-400 ಎಂಟ್ರಿ ಟಿಕೆಟ್ ಕೊಡ್ತೀವಿ. ಇಲ್ಲಿ 1 ಟ್ರಿಪಲ್ ಕೊಟ್ಟಂಗೆ ಅನ್ನಿಸ್ತು. ಅದೇ ಬೇರೆ ನಾವು ನೋಡದೇ ಇರುವಂಥ ಮೀನುಗಳೆಲ್ಲ ನೋಡ್ತೀವಿ ಅನ್ನೋದು ಬಿಟ್ಟರೆ ಬೇರೆ ಏನೇನಿಲ್ಲ. ಈಗ ಬಂದಿರೋ ಜಾಗ ಮೋಸ್ಟ್ ಫೇಮಸ್ ಇನ್ ಮಲೇಷ್ಯಾ, ಒಂದು ಟ್ವಿನ್ ಟವರು, ಒಂದು KL ಟವರು. ಸೊ ನಾವೀಗ ಬಂದಿರೋದು KL ಟವರ್ಗೆ. ನಮಗೆ ಅಬ್ಸರ್ವೇಷನ್ ಆ್ಯಂಡ್ ಎಂಟ್ರಿ ಟಿಕೆಟ್, ಗ್ಲಾಸ್ ಬ್ರಿಡ್ಜ್ ವಾಕ್ ಕೂಡ ಇದೆ ಆ್ಯಂಡ್ ಸ್ಕೈ ಬಾಕ್ಸ್ ಇದೆ. ಚೆಕ್ ಮಾಡಬೇಕು, ದಿನ ಟಿಕೆಟ್ ಹಾಕೊಂಡಿಲ್ಲ, ತೊಗೋಬೇಕು. ಸೊ ಇದಕ್ಕೆ ನಾವು ಅರೌಂಡು 130-140 ರಿಂಗೇಟ್ಸ್ ಏನೋ ಪೇ ಮಾಡಿದ್ದೀವಿ. ಹೆಂಗಿದೆ ಗೊತ್ತಾ ವಿವೋ. ಸಿ ಬ್ಯಾಕ್ ಕ್ಯಾಮ್ರಾಯಿಂದ ಶಾರ್ಟ್ ತೋರಿಸ್ತೀನಿ. ಹಾಯ್ ಮಾಡಿ ಹೋಗ್ಲಿ, ವಿಡಿಯೋ ಇದೆ. ಭಯ ಆಗ್ಬಿಡುತ್ತೆ. ಭಯ ಆಗುತ್ತೆ. ಈ KL ಟವರ್ ಬಂದು 421 ಮೀಟ್ರ್ ಎತ್ತರದಲ್ಲಿದೆ. ಇದು ಬುಕೆಟ್ ನಾನಸ್ ಆ ಏರಿಯಾ, ಮಲೇಷ್ಯಾದಲ್ಲಿ ಆ ಏರಿಯಾದಲ್ಲಿ ಇದಿರೋದು. ಸೊ ನಾನು ಅದಕ್ಕೆ ಹೇಳಿದ್ದು, ನನ್ನ ಪ್ರಕಾರ ಇದು ವೇಸ್ಟ್ ಅಂತ. ಯಾಕೆಂದರೆ ಈ ಥರ ಸುತ್ತ ಗ್ಲಾಸ್ ಹಾಕ್ಬಿಟ್ಟಿರ್ತಾರೆ, ಸೊ ನಮಗೇನು ನೋಡೋಕ್ಕಾಗಲ್ಲ. ಅದು ಅಲ್ಲದೆ ಅಷ್ಟು ಹೈಟಿಗೆ ದುಡ್ಡು ಕೊಟ್ಟೋಗಿರ್ತೀವಿ, ಅಲ್ಲಿ ಎಕ್ಸ್ಟ್ರಾ ಅಡಿಷ್ನಲ್ ಫೋಟೋಸ್ಗೂ ಪೇ ಮಾಡಬೇಕು, ಅದು 45 ಸೆಕೆಂಡ್ಸು. ಸೊ ಹಂಗಾಗಿ ನನ್ನ ಪ್ರಕಾರ ವೇಸ್ಟು. ಅದಕ್ಕೆ ನಾನು ICT ರೆಫರ್ ಮಾಡ್ತೀನಿ ಈ ಥರ ವ್ಯೂಗೋಸ್ಕರ. ಸೊ ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ನ ನೋಡಿದ್ವಿ. ಅದು ಬಂದು ಇಲ್ಲೇ ನಮ್ಮದು ಸಿಟಿಯಿಂದ ಒಂದು 45 ಕಿಲೋಮೀಟರ್ಸ್ ಇದೆ ICT ಅಂತ. ಇಲ್ಲೊಂದಷ್ಟು ಗೇಮ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡು ಬಂದಿದ್ದೀವಿ. ರೀಲ್ಸ್ ನೋಡ್ಕೊಂಡು ಬಂದಿದ್ದೀವಿ, ನೋಡಬೇಕು ಹೆಂಗಾಡ್ತೀವಿ ಏನು, ಅಥವಾ ಇಲ್ಲ ಯಾಮಾರ್ಕೊಂಡು ಬಂದು ನೋಡಿದ್ದೀವಿ ರೀಲ್ಸು ಅಂತ. ಆ್ಯಕ್ಚುಲಿ ಸಿಟಿಯಿಂದ 45 ಕಿಲೋಮೀಟ್ರ್ ಆಚೆ ಇದ್ದೀವಿ. ನೋಡೋಣ ಏನಿರುತ್ತೆ ಏನು ಅಂತ. ಎಕ್ಸ್ಪ್ಲೋರ್. ಆ್ಯಕ್ಚುಲಿ ಗೇಮ್ಸ್ ಇದೆ ಇಲ್ಲಿ, ಕಿಡ್ಸ್ ಗೇಮ್ಸ್ ಇದೆ. ವೆರಿಫೈ ಮಾಡ್ತಾ ಇದ್ದಾರೆ ಹೆಂಗೆ ಏನು ಅಂತ ಹೇಳಿ ಇವರು. ಏನೋ ಮಾಡ್ತವ್ರೆ, ಅವ್ರು ಏನು ಮಾಡ್ತವ್ರೆ ಅಂತ ಗೊತ್ತಿಲ್ಲ ನಮಗೆ. ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡ್ಕೊಂಡು ಬಂದಿದ್ದಂಥ ಪ್ಲೇಸು ಸಿಕ್ತು, ಆ ಗೇಮು ಸಿಕ್ತು. ಸೊ ನಾವು ರೀಲ್ಸಲ್ಲಿ ನೋಡಿದ್ವಿ ಇದನ್ನು ನೈಟ್ ಟೈಮು. ಇಲ್ಲಿಂದ ಹೋಗಿ ಅಲ್ಲಿ ಸುತ್ತ ಹಿಂಗೆ ರೌಂಡ್ ಹಾಕೊಂಡು ಬರುತ್ತೆ. ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ, ಏನೋ ಜೋಶಲ್ಲಿ ಬಂದ್ಬಿಟ್ಟಿದ್ದೀನಿ. ನನಗೆ ಮೊದಲೇ ಸಿಕ್ಕಾಪಟ್ಟೆ ಹೈಟ್ ಅಂದರೆ ಭಯ. ಆಡ್ತೀನೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡಬೇಕು. ಹಿಂಗಿದೆ, ಇಷ್ಟು ಹೈಟ್ ಇದೆ ಗುರು ಇದು. ಆ್ಯಕ್ಚುಲಿ ಜಾಗ ತುಂಬ ಚೆನ್ನಾಗಿದೆ. ಇಲ್ಲಿ ಏನೋ ಫೈರ್ ಶೋ ಇದೆ ಅನ್ಸುತ್ತೆ, ಮೇ ಬಿ ರೆಡಿ ಮಾಡ್ಕೋತಾ ಇದ್ದಾರೆ. 8:30ಗೆ ಅಂತ ಹೇಳಿದ್ರು. ಇಲ್ಲಿ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇದೆ ಇನ್ಸೈಡು. ಇದು ಗೊತ್ತಾಗಲ್ಲ ಇಲ್ಲಿ ಗೇಮ್ಸ್ ಎಲ್ಲ ಇದೆ ಅಂತ. ನಮ್ಗೆ ಹೆಂಗೆ ಕಾಣಿಸುತ್ತೆ ಅಂದರೆ ಆಚೆ ಕಡೆ ಒಂದು ಅಪಾರ್ಟ್ಮೆಂಟ್ ಥರ ಕಾಣಿಸುತ್ತೆ, ದೊಡ್ಡ 8 ಬಿಲ್ಡಿಂಗ್ ಕಾಣಿಸುತ್ತೆ. ಅದನ್ನು ದಾಟ್ಕೊಂಡು ಒಳಗಡೆ ಬೇಸ್ಮೆಂಟಿಗೆ ಬಂದರೆ ನಮಗೆ ಇದೆಲ್ಲ ಆ್ಯಕ್ಟಿವಿಟೀಸ್ ಕಾಣಿಸೋದು. ಇಲ್ಲಿ ಎಷ್ಟೊಂದು ಗೇಮ್ಸ್ ಇದೆ. ಆ್ಯಕ್ಚುಲಿ ಇಲ್ಲೂ ಕೂಡ ಸ್ಕೈ ವಾಕ್ ಇದೆ. ಇಲ್ಲೇನಿದೆ, ಒಂದು ನಿಮಿಷ, ಇದೇನಿದೆ, ಇದು ಗ್ಲಾಸು. ಇದ್ರ ಮೇಲೆ ವಾಕ್ ಮಾಡ್ಕೊಂಡು ಬರಬೇಕು. ಇದಕ್ಕೂ ಇಷ್ಟು ಸಪ್ರೇಟು ಅಂತ ಪೇ ಮಾಡಬೇಕು ನಾವು ಆ ಗ್ಲಾಸ್ಗೆ. ನಾವಿವಾಗ KL ಟವರಲ್ಲಿ ಅದೆಷ್ಟೋ ಮೇಲೆ ಅಡಿ ಹೋಗಿ ನಮ್ಮ ರಿಂಗೇಟ್ಸಲ್ಲಿ ಮಲೇಷಿಯನ್ ರಿಂಗೇಟ್ಸಲ್ಲಿ 140 ರಿಂಗೇಟ್ಸ್ ಪೇ ಮಾಡಿದ್ದು. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅದಕ್ಕಿಂತ ಆ್ಯಕ್ಚುಲಿ ಏನೋ ಇದೇ ಚೆನ್ನಾಗಿದೆ ಅನಿಸುತ್ತೆ. ಬಟ್ ಇದು ಅಷ್ಟು ಹೈಟ್ ಇಲ್ಲ, KL ಟವರ್ ಅಷ್ಟು ಒಂದು ರೇಂಜ್ಗೆ ಹೈಟ್ ಇದೆ. ಬಟ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರೋದ್ರಿಂದ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಇದು. ನೋಡೋಣ. ಆ್ಯಕ್ಚುಲಿ ಇವತ್ತಿಂದ ಹೇಳಬೇಕು ಅಂದರೆ ನಾನು ನಮಗೆ ಸಿಟಿ ಟೂರ್ ಇದ್ದಿದ್ದು. ಸಿಟಿ ಟೂರಲ್ಲಿ ನಮಗೆ KL ಟವರು ಅಬ್ಸರ್ವೇಷನ್ ಅಷ್ಟೇ ಅವ್ರು ಕೊಟ್ಟಿದ್ದು. ಎಂಟ್ರಿ ಟಿಕೆಟ್ ಏನು ಕೊಟ್ಟಿರಲಿಲ್ಲ KL ಟವರ್ದು. KL ಟವರ್ ಎಂಟ್ರಿ ಟಿಕೆಟ್ ಬಂದು ಇಲ್ಲಿನ ರಿಂಗೇಟ್ಸ್ ಪ್ರಕಾರ 140 ರಿಂಗೇಟ್ಸು.
141 ಅರೌಂಡ್ ನಮ್ದ್ರಲ್ಲಿ 3-3.5 ಸಾವಿರ ಸಮಥಿಂಗ್ ಏನೋ ಬೀಳುತ್ತೆ ಇಂಡಿಯನ್ ರುಪೀಸಲ್ಲಿ. ಆ 130 ರಿಂಗೇಟ್ ಕೊಟ್ಬಿಟ್ಟು ನಾವು ಮೇಲೆ ಹೋದ್ರೆ ನಮಗೆ ಸಿಟಿ ಕಾಣಿಸುತ್ತೆ, ಬಸ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಯಾಕೆಂದರೆ ಸುತ್ತ ಗ್ಲಾಸಿಂದ ಕವರ್ ಮಾಡಿರ್ತಾರೆ, ನಮಗೆ ಅಷ್ಟೊಂದು ಏನದು ಥ್ರಿಲ್ ಅನ್ಸಲ್ಲ. 55 ರಿಂಗೇಟ್ಸ್ ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ 1,500ದಿಂದ 1,600 ರೂಪಾಯಿ ಬೀಳ್ತು ಈ ಗೇಮ್ಗೆ. ಬಟ್ ಇದು ಲೈಫ್ ಟೈಮ್ ನೆನಪಿರುತ್ತೆ ಅನಿಸುತ್ತೆ, ಯಾಕೆಂದರೆ ಇಲ್ಲಿಂದ ನೋಡಿದ್ರೆ ಜಲ್ ಅಂತಿದೆ. ಇನ್ನು ಮೇಲೋಗಿ ಎಕ್ಸ್ಪೀರಿಯನ್ಸ್ ಮಾಡೋದು ಅದು ಹೆಂಗಿರುತ್ತೆ ಏನೋ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ಗೋ ಕಾರ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಬಟ್ ಜಾಸ್ತಿ ರಿಂಗೇಟ್ಸ್ ಇದೆ. 100, 80, 95 ರಿಂಗೇಟ್ಸು ಆ ಥರ ಇದೆ, ತುಂಬ ಜಾಸ್ತಿ ಅನಿಸುತ್ತೆ. ಸೊ ನಾವು ಇದೊಂದೇ ಆಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಇದರಲ್ಲಿ ನಮ್ಗೆ ಏನು ಅಡ್ವಾಂಟೇಜ್ ಅಂದರೆ ಒಂದು ಸ್ಕೈ ವಾಕ್ ಕೊಟ್ಟಿದ್ದಾರೆ, ಆ್ಯಂಡ್ ಟಾಪಿಂದ ಇಳಿದ್ರೆ ಹೋದರೆ ನಮಗೆ ಡೈರೆಕ್ಟ್ ಎಕ್ಸಿಟ್ಗೆ ಹೋಗೋದು, ಮತ್ತೆ ಇನ್ನು ಹೊರಗಡೆ ಎಂಟ್ರಿ ಆಗೋಲ್ಲ. ಅದಕ್ಕೆ ನಾವು ಬೇರೆ ಯಾವ ಗೇಮ್ ಆಡೋದು ಬೇಡ, ಇದನ್ನೇ ಆಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಒಂದೇ ಸಲ ಎಕ್ಸಿಟ್ ಆಗಿ ಆಚೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನೋಡೋಣ ಹೆಂಗಿರುತ್ತೆ, ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಬದುಕಿದ್ರೆ ವಿಡಿಯೋ ಮಾಡ್ತೀನಿ. ಹಾಂ, ವಾಟರ್ ಬಾಟ್ಲು ಪ್ಲೀಸ್ ತನ್ನಿ. ಕೂತಿರ್ತೀವಿ. ಈಗಡೆ ಫೈರ್ ಶೋ ನಡೀತಾ ಇದೆ. ನಾವು ಎಷ್ಟು ಫೀಟ್ ಮೇಲಿದ್ದೀವಿ ಅಂದರೆ ಯಪ್ಪ, ಫೈರ್ ಶೋ ಸ್ಟಾರ್ಟ್ ಆಗ್ತಾ ಇದೆ. ನಾವಿನ್ನು ಕೆಳಗಡೆ ಹೋಗೋಕ್ಕಾಗಲ್ಲ, ಡೈರೆಕ್ಟ್ ನಮ್ದು ಎಕ್ಸಿಟ್ ಇರೋದು ಗೇಮ್ ಮಾಡ್ಕೊಂಡು ಕೆಳಗಡೆನೇ ಹೋಗ್ಬೇಕು ನಾವಿಲ್ಲಿಂದ. ಇಲ್ಲಿ ಶೋ ನೋಡಬೇಕಿತ್ತು. ಶೆಟ್ ಇದು ಝೂಮಲ್ಲಿ ಹಿಂಗೆ 5x ಆಗ್ತೀನಿ, ತೋರಿಸ್ತೀನಿ ರೀ. 0.5 ಅಲ್ಲಿ ಇಷ್ಟು ಹೈಟಲ್ಲಿ ಇರೋದು ನಾವೀಗ ಆ್ಯಕ್ಚುಲಿ. ಸೊ ಇಲ್ಲಿ ಈ ವಾಟರ್ ಆ್ಯಕ್ಟಿವಿಟೀಸ್ ಆಡಬೇಕು ಅಂದರೆ ಪ್ಲಾಸ್ಟಿಕ್ ಕವರ್ ಹಾಕೊಳ್ಳೇಬೇಕಂತ ಮ್ಯಾಂಡೇಟ್ರಿ ಅಂತ ಕೊಟ್ಟಿದ್ದಾರೆ. ಹಾಕೊಳ್ಳೋಣ, ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ. ಧೈರ್ಯ ಮಾಡಿ ಇವತ್ತು 2-3 ಸಾಹಸ ಮಾಡಿಬಿಟ್ಟಿದ್ದೀನಿ. ನನ್ನ ಲೈಫಲ್ಲೇ ಯಾವತ್ತೂ ನಾನು ಇಷ್ಟು ಧೈರ್ಯ ಮಾಡಿಲ್ಲ. ಇದನ್ನು ಧೈರ್ಯ ಮಾಡಿ ಆಡ್ತೀನಿ. ಆಡೋಣ. ರೆಡಿ. ಸಿಕ್ಕಾಪಟ್ಟೆ ಭಯ ಆಯ್ತು, ಸೀರಿಯಸ್ಲಿ. ಈಗ ಸ್ವಲ್ಪ ಹತ್ತತ್ರ ಬರ್ತಾ ಇದೀವಿ, ಅಷ್ಟೊಂದು ಭಯ ಆಗ್ತಿಲ್ಲ, ಬಟ್ ಸಖತ್ ಸ್ಕೇರಿ ಇದೆ ಇದು ಗೇಮು. ಬಿಡಬೇಕು ಆಡೋಕ್ಕೆ, ಹಿಂಗಿದೆ ಎಲ್ಲ ವಾಯ್ಸಕ್ಕೆ ನಿಜವಾಗ್ಲೂ ಬಿಡಬೇಕಿದ್ರು. ಹತ್ತತ್ರ ಬಂದ್ಬಿಟ್ವಿ, ಏನಷ್ಟು ಭಯ ಇಲ್ಲ. ಎಷ್ಟು ಅಲ್ಲಿಂದ ಬಂದಿರೋದು ನಾವು, ಅಷ್ಟು ಹೈಟಿಂದ. ಸ್ಟಾರ್ಟಿಂಗ್ ಭಯ ಆಯ್ತು ನಿಜವಾಗ್ಲೂ ಭಯ. ಕ್ಲಾಸ್ ಮೇಲೆ ಕಾಲಿಕ್ಕಿ, ನೀವು ಕ್ಲಾಸ್ ಮೇಲೆ ಕಾಲಿಕ್ಕಿ, ಆ ರೈಲ್ ಮೇಲೆ ಕಾಲಿಕ್ಕಿದ್ದೀರ. ಏನ್ ಮಾಡೋದು ಅಂತ ನಿಂತ್ಕೊಳ್ಳೋದು ಹಿಂಗೆ ಅಂತ ಹೆಂಗ್ ನಿಂತ್ಕೋತಾರೆ? ಈಗ ಅಲ್ಲಿ ಬಂದು ಏನ್ ಮಾಡ್ತಾರೆ? ಏನೋ ಓಡೋಗುತ್ತೆ ಹಿಂಗೆ ಬಿಟ್ಟು ಓಡ್ಬೇಕು. ಕಾಲೆತ್ತಿ ಬನ್ನಿ, ನಾ ಮಾಡ್ತೀನಿ. ಮೇಲ್ ನೋಡಿ, ಲೈಟ್ ಶೋ ಇದೆ. ಇಲ್ಲೇ ಇದ್ದೀನಿ ನಾನು, ಹೋಗಲ್ಲ. ನಾನು ವಿಡಿಯೋ ಬರಲ್ಲ. ಹಾ, ಅಲ್ಲಿ ಹೋಗಿ ಏನು ಆಗಲ್ಲ ಬರ್ರಿ. ಗ್ಲಾಸ್ ಒಳ್ಳೆ ವಿಡಿಯೋ ಬರ್ತೈತೆ. ಇದನ್ನ ರಾಗ್ ಹಾಕ್ತಿವಿ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ಎಲ್ಲ ಆಕ್ಟಿವಿಟೀಸ್ ಮುಗಿಸಿ ಇವತ್ತು ಆ್ಯಕ್ಚುಲಿ ನಮ್ಮ ಜೊತೆ ಬಂದಿರೋದು ನಾಳೆ ರಿಟರ್ನ್ ಫ್ಲೈಟ್ ಇದೆ. ಆ್ಯಕ್ಚುಲಿ ನಾಳೆ ಒಂದು 2-3 ಪ್ಲೇಸ್ ಇದೆ. ಅಂದರೆ ಒಂದು ಸೆಂಟ್ರಲ್ ಮಾರ್ಕೆಟ್ ಶಾಪಿಂಗ್ ಇದೆ, ಒಂದು ಪುಟ್ಟರಾಜಯ್ಯ ಅಂತ ಇದೆ,
ಇನ್ನೊಂದು ಯಾವುದೋ ಚೈನೀಸ್ ಟೆಂಪಲ್ ಇದೆ. ಅದಿಷ್ಟು ನಾಳೆ ಕವರ್ ಮಾಡಿಕೊಂಡು ನಮ್ಮ ಜೊತೆ ಬಂದಿರೋನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತಾರೆ. ಬಟ್ ನಾವು ಮತ್ತೆ ರಿಟರ್ನ್ ಆಗ್ತೀವಿ. ನಾಳೆನೂ ನಾವು ಇಲ್ಲೇ ಸ್ಟೇ ಆಗಿರ್ತೀವಿ. ನಾಳೆಗೆ ನಾವು ಹೊರಡೋದು. ಸೊ ಇವತ್ತಿನ ಡೇ ಅಂತೂ ಫನ್ ಡೇ ಅಂತ ಹೇಳ್ಬೋದು. ನನ್ನ ಲೈಫಲ್ಲಿ ನಾನು ಯಾವತ್ತೂ ಆ ಸ್ಟ್ರೈಟನ್ನು ಹೋಗಿಲ್ಲ. ಆ ಸ್ಟ್ರೈಟಿಂದ ನಾನು ಯಾವ ಗೇಮ್ಸು ಕೂಡ ಆಡಿಲ್ಲ. ಅಷ್ಟು ಚೆನ್ನಾಗಿತ್ತು ಇವತ್ತಿನ ಡೇ. ನಾನು ಫುಲ್ ಎಂಜಾಯ್ ಮಾಡಿದ್ದೀನಿ. ಖುಷಿ ಇದೆ ನನಗೆ ಮಾಡಿದ್ದೀನಲ್ಲ, ಅದೆಲ್ಲ ಆಡಿದ್ದೀನಲ್ಲ ಅಂತ. ಇಲ್ಲಿ ಮ್ಯೂಸಿಕ್ ಇದೆ ಚಿಕ್ಕವಡ. ನಾನು ಬಾರ್ಬಿಕ್ಯೂ ನೇಷನ್ ನೋಡಿದ್ದೀವಿ. ಅದಕ್ಕೆ ಅಲ್ಲೇ ಊಟ ಮಾಡ್ಕೊಬೋಣ ಅಂತ ಹೇಳ್ಬಿಟ್ಟು ಬಾರ್ಬಿಕ್ಯೂ ನೇಷನ್ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಲೆಗ್ ಮಸಾಜ್ ಮಾಡಿಸ್ಕೊಳ್ಳೋಣ. ಇಲ್ಲೂ ಮಸಾಜ್ ಎಲ್ಲ ಇದೆ, ತುಂಬ ಚೆನ್ನಾಗಿ. ಅಂದರೆ ಇಲ್ಲಿ ಏನೂ ಹಾಕಲ್ಲ, ಜಸ್ಟ್ ಒಂದೇ ಒಂದು ಅದು ಯಾವುದೋ ಕ್ರೀಮ್ ಅಪ್ಲೈ ಮಾಡ್ತಾರೆ ಅಷ್ಟೇ, ಬೇರೆ ಇನ್ನೇನು ಹಾಕಲ್ಲ. ಲೆಗ್ಗು ಎಲ್ಲ ಓಡಾಡಿ ನೆನ್ನೆ ಇವತ್ತು ಎಲ್ಲ ಫುಲ್ಲು ಲೆಗ್ ಮೈನ್ ಬಂದಿದೆ. ಸೊ ಅದನ್ನು ಟ್ರೈ ಮಾಡಬೇಕು. ಸೊ ಇವತ್ತಿನ ಡೇ ಅಂತೂ ಮೆಮೊರಬಲ್ ಡೇ ಅಂದರೆ ತಪ್ಪೇ ಆಗಲ್ಲ. ಅಷ್ಟು ಚೆಂದ ಇತ್ತು ಇವತ್ತಿನ ಡೇ. ಆ್ಯಕ್ಚುಲಿ ನನ್ನ ಪ್ರಕಾರ KL ಎಂಟ್ರಿ ಟಿಕೆಟ್ ಆಗಲಿ, ಅದೇ ಸ್ಕೈ ವಾಕ್ ಆಗಲಿ ನಿಜವಾಗ್ಲೂ ವೇಸ್ಟ್ ಅಂದರೆ ವೇಸ್ಟು. ಅಷ್ಟು ರಿಂಗೆಟ್ಸ್ ನಾಟ್ ವರ್ತ್. ಸೊ ಹಂಗಾಗಿ ಅದನ್ನು ಯಾರು ಟ್ರೈ ಮಾಡಬೇಡಿ ಅಂತ ಹೇಳ್ತೀನಿ. ನೀವು ಕೆಳಗಡೆನೇ ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ಏನಿದೆ ಫೋಟೋ ತಗೊಂಡು ಹೋಗ್ಬಿಡಿ. ನಿಮ್ಗೆ ಅದೇ ಥರ ಫೀಲ್ ಬೇಕು ಐಟಿಂದ ಅಂತ ಹೇಳಿದ್ರೆ ICT ಅಂತ ಒಂದಿದೆ, ಗೂಗಲ್ ಮಾಡಿ. ಇಲ್ಲೇ ಮಲೇಷ್ಯಾಲೆ ಸಿಟಿಯಿಂದ 25 ಕಿಲೋಮೀಟರ್ಸ್ ದೂರ ಇದೆ. ವರ್ತ್ ಇಟ್ ಅಂದರೆ ವರ್ತ್ ಇಟ್ ಆ ಪ್ಲೇಸ್. ನಿಮಗೆ ಗೇಮ್ಸ್ ಆಗಲಿ, ಆ್ಯಕ್ಟಿವಿಟೀಸ್ ಆಗಲಿ, ಇನ್ನೊಂದಾಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಟ್ರೈ ಮಾಡೋದಿದ್ರೆ ಅದನ್ನು ಟ್ರೈ ಮಾಡಿ. ಅದು ತನಕ ಊಟ ಮಾಡಿ ಬರ್ತೀನಿ ಸರಿ. ಏನು ನೋಡಿದ್ರೆ ಬೇಡ ಲಾಸ್ಟ್ ಟೈಮ್ ಅಲ್ಲೂ ಹಂಗೆ ಅಂತ ಹೇಳ್ತಿದ್ರು.